ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಳ್ಳುಳ್ಳಿ ಖಾರ ಸಾರು ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ಕೊಳ್ಳೋ ಸಾರು ಫ್ರೆಂಡ್ಸ್ ಇದು. ಆಮೇಲೆ ಕೋಲ್ಡು ಕೆಮ್ಮು ಏನಾದರೂ ಇರಬೇಕಾದ್ರೆ ನೀವು ಈ ಥರ ಸಾರು ಮಾಡಿಕೊಂಡ್ರೆ ಕೋಲ್ಡು ಕೆಮ್ಮೆಲ್ಲ ಕಡಿಮೆ ಆಗುತ್ತೆ, ಚೆನ್ನಾಗೂ ಇರುತ್ತೆ. ನೀವು ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಹೆಂಗಿರುತ್ತೆ ಅಂತ. ಆಮೇಲೆ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಮಾಡ್ಕೊಬೋದು. ಏನು ತೆಂಗಿನಕಾಯಿ ತರಕಾರಿ ಏನೂ ಇಲ್ಲ ಅನಿಸ್ಕೊಳ್ಳಿ, ಒಂದೊಂದ್ಸಲ ಏನೂ ಇರಲ್ಲ ಮನೆಯಲ್ಲಿ. ಆವಾಗ ಈ ಥರ ಸಾರು ಮಾಡಿಕೊಂಡು ನೀವು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಏನು ಬೆಂಕಿ ಯಾಕೆ ಬಂತು, ಸ್ಟೋನ್ ಬಿಟ್ಟು ಬಾಣಲಿ ಇಟ್ಟನಲ್ಲ, ಬೆಂಕಿ ಯಾಕೆ ಬಂತು ಅಂತ ಅಂದ್ಕೊಂಡ್ರೆ ಫ್ರೆಂಡ್, ನಮ್ಮ ಇದರಲ್ಲಿ ಎಣ್ಣೆಯಲ್ಲಿ ನೀರು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದು ನಾನು ನೋಡ್ಕೊಂಡಿಲ್ಲ. ಅದು ನೀರು ಹಾಕಿದ್ನಲ್ಲ, ಆ ಬಾಣಲಿ ಕಾದಿರೋದಕ್ಕೆ ಅದು ಬೆಂಕಿನೇ ಬಂದ್ಬಿಡ್ತು. ಆಮೇಲೆ ತಿರ್ಗಾ ಬೇರೆ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಆದಮೇಲೆ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನಾವು ಎಷ್ಟಾದರೂ ಬೆಳ್ಳುಳ್ಳಿ ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗೆ ಕೋಲ್ಡ್ ಗೀಲ್ಡ್ ಆದಾಗ ಇದು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದ್ರ ಜೊತೆಗೆ ನೀವು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಕೆಂಪು ಫ್ರೈ ಮಾಡಿಕೊಂಡು ಫ್ರೈ ಆಗ್ತಾಯಿದೆ ನೋಡಿ. ಈರುಳ್ಳಿ ಕೆಂಪಗೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ಟವ್ ಜೋರಾಗಿ ಮಾಡಿಕೊಂಡೆ. ನಾನು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಅದೇ ಖಾರ. ನಾನಿನ್ನೂ ಒಂಚೂರು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ ಫ್ರೆಂಡ್ಸ್, ಅದಕ್ಕೆ ನಾನಿನ್ನು ಮೆಣಸಿನ್ಕಾಯಿ ಕೂಡ ಅದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ. ಒಂದು 3 ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಟೊಮೊಟೊನ ಕಟ್ ಮಾಡಿ ಅದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಬೇಕು. ಆಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ, ಸ್ವಲ್ಪ ಕೆಂಪಗಾಗೋವರೆಗೂ. ನೋಡಿ ಫ್ರೆಂಡ್ಸ್, ಹೆಂಗಿದೆ ಕಲರು, ಸಕ್ಕತ್ತಾಗಿ ಬರುತ್ತೆ. ಸಾರು ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನೀವು ಮುದ್ದೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಹುಣಸೆನೂ ನೆನೆಸಿಟ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣಿಗಿಂತ ಒಂದು ಸ್ವಲ್ಪ ಜಾಸ್ತಿ ಗಾತ್ರದಲ್ಲಿ ಹುಣಸೆಹಣ್ಣ ನೆನೆಸ್ಕೊಂಡಿದ್ದೀನಿ. ಆ ಹುಣಸೆಹಣ್ಣ ಚೆನ್ನಾಗಿ ಕಿವುಚ್ಕೊಂಡು ಅದನ್ನು ರಸನ ಹಾಕ್ಕೊಬೇಕು. ಇದು ಮಾಡ್ಕೊಂಡು ಕೈಯಲ್ಲಿ ಫಿಲ್ಟ್ರ್ ಮಾಡಿಕೊಂಡು ಬರೀ ರಸನ ನಾವು ಸಾರಲ್ಲಿ ಹಿಂಡ್ಕೊಬೇಕು. ನೋಡಿ ನಾನು ಇವಾಗ ಹಿಂಡ್ಕೊತೀನಿ ಯಾವ ಥರ ಅಂತ. ನೋಡಿ ಈ ಥರ ಹಾಕ್ಕೊಬೇಕು. ಈ ಥರ ಹಾಕ್ಕೊಂಡು ಹಿಂಡ್ಕೊಬೇಕು. ತಿರ್ಗಾ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹುಣಸೆಹಣ್ಣೆಲ್ಲ ಕ್ಲೀನಾಗಿ ಹಿಂಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದು ನಮ್ಮಮ್ಮ ಆವಾಗಿಂದ ಮಾಡ್ತಾಯಿರೋ ಸಾರೇ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಫ್ರೆಂಡ್ಸ್, ಈ ಮೊಟ್ಟೆ ಇರುತ್ತಲ್ವ, ಅದನ್ನು ಬೇಯಿಸ್ಕೊಂಡು ಚಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇದು ಕುದೀತಲ್ಲ, ಆವಾಗ ಇದ್ರ ಜೊತೆಗೆ ಮೊಟ್ಟೆ ಬೇಯಿಸಿರೋ ಮೊಟ್ಟೆನ ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು, ಇಲ್ಲಾಂದರೆ ಇದ್ರ ಜೊತೆಗೆ ನೀವು ಆಮ್ಲೆಟ್ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಹುಣಸೆಹಣ್ಣು ರಸ ಕಲಿಸ್ಕೊಂಡಿದ್ದಾಯ್ತಲ್ವ, ಅದ್ರ ಜೊತೆಗೆ ನಾನು ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಪೌಡರ್ನ ಅದ್ರ ಜೊತೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಆಮೇಲೆ ಅದನ್ನು ಕಲಿಸ್ಕೊಬೇಕು ಕ್ಲೀನಾಗಿ ಕಲಿಸ್ಕೊಂಡು ಅದು ಕುದಿಬೇಕು ಚೆನ್ನಾಗಿ, ಹಸಿ ವಾಸನೆ ಎಲ್ಲ ಹೋಗಿ ಒಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಇವಾಗ ನೋಡಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಎಲ್ಲ ಎಣ್ಣೆ ಹಾಕಿದ್ದ ಅಲ್ಲಿ ಇಟ್ಬಿಟ್ರೆ ನನ್ನ ಮಗಳು ನೀರನ್ನೇ ಎತ್ಕೊಂಡೋಗಿ ಎಣ್ಣೆನಲ್ಲಿ ಹಾಕ್ಬಿಡ್ತಾಳೆ ಫ್ರೆಂಡ್ಸ್. ನೀವೇ ನೋಡಿದ್ರಲ್ವ, ಗಬ್ಬಂತಲ್ಲ ಬಾಣಲಿನೇ ಆ ಥರ ಮಾಡ್ತಾಳೆ. ಪಟಾಕಿ ಹೊಡಿಯೋದೇ ಬೇಡ ನಮ್ಮ ಮನೇಲಿ. ಪಟಾಕಿ ಹೊಡೆದು ಬೆಂಕಿ ಬೇಡ ನನ್ನ ಮಗಳೇ, ಅದರಲ್ಲಿ ಎಣ್ಣೆನಲ್ಲಿ ಹಾಕ್ತಾಳೆ ಅಂತ ಅದಕ್ಕೆ ಮೇಲೆ ಇಟ್ಬಿಟ್ಟೆ ಏನಕ್ಕೂ. ಆಮೇಲೆ ಎಲ್ಲ ಇದರಲ್ಲಿ ಎಲ್ಲಾದರೂ ನೀರು ಹಾಕ್ಬಿಡ್ತಾಳೇನೋ ಅಂದ್ಕೊಂಡು. ಆಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಟ್ಟೆ. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಿ. ಚೆನ್ನಾಗಿ ಕುದಿಬೇಕು, ಕುದ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಕುದ್ದಿದ್ದಾಯಿತು, 10 ನಿಮಿಷ ಕುದಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಸಾರು. ಪಕ್ಕದಲ್ಲಿರೋದು ಏನದು ಸುವರ್ಣಗೆಡ್ಡೆ, ಅದು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಇನ್ನೊಂದು ಸಲ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ವೀಡಿಯೋನಲ್ಲಿ